ಒಂದು ಪಾದವನ್ನು ನಂಬಿರತಕ್ಕಂತಹವರಿಗೆ ಇಷ್ಟೆಲ್ಲ ಅನುಗ್ರಹವು ಸಹಿತ ಆಗುತ್ತೆ ಅಲ್ವೇ. ತಂದೆಯಂತೆ ತಾಯಿಯಂತೆ ಎರಡರಂತೆಯೂ ಸಹಿತ ರಕ್ಷಣೆ, ಅಜ್ಞಾನವೂ ಹೋಗುತ್ತೆ, ಸುಜ್ಞಾನವೂ ಸಹಿತ ಪ್ರಾಪ್ತಿಯಾಗುತ್ತಾ ಇದೆ. ಇಂಥ ತಾರತಮ್ಯದ ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ತಾರತಮ್ಯೋಪೇತವಾಗಿರತಕ್ಕಂಥವರಲ್ಲಿ ಭಕ್ತಿ ಎಂಬತಕ್ಕಂಥದ್ದು ಸಹಿತ ಹೆಚ್ಚಾಗತಕ್ಕಂಥದ್ದಾಗುತ್ತೆ. ಈ ಪ್ರಕಾರವಾಗಿ ಶ್ರೀಮದಾಚಾರ್ಯರ ವಾಯುದೇವರ ಮಹಿಮೆ ಎಂಬತಕ್ಕಂಥದ್ದನ್ನು ಇನ್ನೂ ವಿಶಿಷ್ಟವಾಗಿರತಕ್ಕಂಥ ರೀತಿಯಲ್ಲೇ ವರ್ಣನೆ ಮಾಡ್ತಾ ಇದ್ದಾರೆ. ಅಂದರೆ ನಿತ್ಯದಲ್ಲೂ ಸಹಿತ ನಾವು ಪವಮಾನ ಸೂಕ್ತವನ್ನು ಪಾರಾಯಣ ಮಾಡಬೇಕು. ರಾಜರು ಹೇಳ್ತಾರೆ, ನನ್ನ ವಾಯುಸ್ತುತಿ ಯಾವುದು ಅಂತಂದರೆ ಪವಮಾನ ಸೂಕ್ತವೇನೇ ನಮಗೆ ವಾಯುಸ್ತುತಿ ಅಂತ ಹೇಳ್ತಾರೆ. ನಾವು ದಿನಾಗಲೂ ಅಷ್ಟೊತ್ತು ಕೂತ್ಕೊಳ್ಳೋಷ್ಟು ಪೇಷನ್ಸು ಇಲ್ಲ, ಏಕೆಂದರೆ ಪೇಷಂಟ್ಗಳಾಗ್ಬಿಟ್ಟಿರ್ತಾರೆ. ಅದರಿಂದ ನಮಗೆ ಇವತ್ತಿನ ದಿವಸ ಯಾವುದು ಯಾವ ವಾಯುಸ್ತುತಿ ಅಂತಂದರೆ ಆ ತಿರುಕು ಪಂಡಿತಾಚಾರ್ಯ ಕೊಟ್ಟಿರತಕ್ಕಂತಹದ್ದು ಮತ್ತು ನಾರಾಯಣ ಪಂಡಿತಾಚಾರ್ಯರಿಂದ ರಚಿತವಾಗಿರತಕ್ಕಂಥ ಸುಮದ್ವಿಜ ಇತ್ಯಾದಿಗಳನ್ನು ನಾವು ಚಿಂತನೆಯನ್ನು ಮಾಡಿದಾಗ ಆ ವಾಯುದೇವರ ಅಂತರ್ಯಾಮಿಯಾಗಿರತಕ್ಕಂತಹ ಭಗವಂತನ ಪರಮಾನುಗ್ರಹ ಎಂಬತಕ್ಕಂಥದ್ದು ನಮಗೆ ಆಗತ್ತೆ. ಇಂತಹ ಯಾವ ತತ್ವದ ವಿಷಯವನ್ನು ಯಥಾಮತಿ ಯಥಾಯೋಗ್ಯವಾಗಿ ಮಹಾನ್ ಪರ್ವಕಾಲವಾಗಿರತಕ್ಕಂಥ ದಿವಸ ಶ್ರೀಮದಾಚಾರ್ಯರು ದೊಡ್ಡ ಬದರಿಕಾಶ್ರಮಕ್ಕೆ ಪ್ರವೇಶವನ್ನು ಮಾಡಿರತಕ್ಕಂತಹ ದಿವಸ ಅನಂತೇಶ್ವರನ ಸನ್ನಿಧಾನದ ಕಡೆಗೆ ಅದೃಶ್ಯ ರೂಪದಿಂದ ದೃಶ್ಯತೆ ಬದರೀತಟೆ, ಆ ಬದರಿಯ ಒಂದು ಕ್ಷೇತ್ರದ ಒಳಗಡೆಗೆ ಅದ್ಯಾಪಿ ಯಾವ ವೇದವ್ಯಾಸ ದೇವರಿಂದ ಆ ವಿದ್ಯೆ ಅಂದರೆ ಅಧ್ಯಯನಾದಿಗಳನ್ನು ಮಾಡ್ತಿದ್ದಾರೆ. ಎಲ್ಲ ತಿಳ್ಕೊಂಡಿದ್ದರೂ ಸಹಿತ ಮತ್ತೆ ಆ ಭಗವಂತನ ಉಪದೇಶವನ್ನು ಪಡೆಯಬೇಕು ಎಂಬುದಾಗಿ ಹೇಳಿ ಅವರ ಬಳಿಯಲ್ಲೇ ಸನ್ನಿಹಿತರಾಗಿ ಆಗುವಂಥವರಾಗಿ ಆಗಿದ್ದಾರೆ. ಇಂತಹ ಯಾವ ಪರ್ವಕಾಲದ ಒಳಗಡೆಗೆ ಆ ಶ್ರೀಮದ್ ಆಚಾರ್ಯರ ಒಂದು ವಿಷಯವನ್ನು ಯಥಾಮತಿ ಯಥಾಯೋಗ್ಯವಾಗಿ ಇಲ್ಲಿ ಉಪನ್ಯಾಸವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿರತಕ್ಕಂತಹ ರಮೇಶಾಚಾರ್ಯರು ಸಹಿತ ಕೃತಜ್ಞತೆ ಎಂಬತಕ್ಕಂಥದ್ದನ್ನು ಸಲ್ಲಿಸುತ್ತಾ ಎಲ್ಲರಿಗೂ ಸಹಿತ ಭಗವಂತ ಅನುಗ್ರಹ ಎಂಬತಕ್ಕಂಥದ್ದನ್ನು ಮಾಡಲಿ. ವಾಯುದೇವರು ತಿಳಿಸಿರತಕ್ಕಂಥ ಶುದ್ಧ ಜ್ಞಾನ ಎಂಬತಕ್ಕಂಥದ್ದು ನಮಗೆ ಸ್ಫುಟವಾಗಿ ಆಗಲಿ. ಮತ್ತು ನಿನ್ನೆ ದಿವಸ ನಡೆದಿರತಕ್ಕಂತಹ ಒಂದು ಚರ್ಚೆಯ ಒಂದು ಪ್ರಧಾನವಾಗಿರ್ತಕ್ಕಂಥ ಅಂಶ ಹೇಗೆ ಅಂತಂದರೆ ಎಲ್ಲ ಜ್ಞಾನಿಗಳು ಸಹಿತ ವಿಶೇಷವಾಗಿರತಕ್ಕಂತಹ ಒಂದು ತತ್ವವನ್ನೇ ತಿಳಿಸಿರತಕ್ಕಂಥದ್ದು. ಆದರೆ ವಿವಕ್ಷಾ ಭೇದದಿಂದ ಅವರು ಆ ತತ್ವವನ್ನು ವರ್ಣನೆಯನ್ನು ಮಾಡಿರುತ್ತಾರೆ ಎಂಬತಕ್ಕಂಥದ್ದು ಸಹಿತ ತಿಳ್ಕೊಂಡಿದ್ದೀವಿ. ಇಂತಹ ಒಂದು ದಿವ್ಯವಾಗಿರತಕ್ಕಂಥ ಜ್ಞಾನ ಈ ಒಂದು ಸ್ಥಳದಲ್ಲಿ ಕೊಡತಕ್ಕಂಥವರಾಗಿ ಆಗ್ತಾ ಇದ್ದಾರೆ ಅಂತ ಹೇಳಿ ಉಪನ್ಯಾಸ ಮುಗಿಸ್ತಾ ಇದ್ದೀನಿ. ಸುರಗಣ ಪರಿವಾರ ಶೋಭಮಾನೋದ್ಧಾರ ಕರಿಕರ ಸಮಹಸ್ತಃ ಕಾಂಚನ ಸಂದರ್ಭದಲ್ಲಿ ಆಚಾರ್ಯನ ಬಗ್ಗೆ ವಿಶೇಷವಾಗಿ ನಮಗೆ ಜ್ಞಾನವನ್ನು ನೀಡಿರ್ತಕ್ಕಂಥ ಬಸವಣ್ಣಾಚಾರ್ಯ ಒಂದು ಸೂಚಿಗಳನ್ನು